विजयेरः आयातो शान्तं तदक्षयकारकाः गङ्गे च यमुने चैव गोदावरी सरस्वतीः नर्मदे सिन्धु कावेरी जलेऽस्मिन् सन्निधिं कुरु इति कलशेन रुद्रादिदेवतामावाह्य अष्टाविधोपचारे सम्पूज्य जलोदकेन पूजाद्रव्याणि एवम् आत्मानं Please go outside. No, it is only for the puja. Please. सर्वेभ्यो वक्तमाहेश्वरेभ्यो नमो नमः। ಮಾತಾಜಿ, ನಾನು ಈ ರಾಜ್ಯದ ಹಿಂದಿನ ಮುಖ್ಯಮಂತ್ರಿ ಯಡಿಯೂರಪ್ಪ ಅಂತ. ನನಗೆ ಮತ್ತೆ ಈ ರಾಜ್ಯದ ಮುಖ್ಯಮಂತ್ರಿ ಆಗಬೇಕು ಅಂತ ಆಸೆ ಇದೆ. ತಮ್ಮ ಆಶೀರ್ವಾದ ಬೇಕು. ರಾಜಕೀಯ ಧರ್ಮ ಕೆಟ್ಟ ಹೋಗ್ಯದ. ಅದಕ್ಕ ನಿಮ್ ದುಷ್ಟ ಬುದ್ಧಿ ಕಡಿಮೆ ಮಾಡ್ಕೊಳ್ರಿ. ಜನರ ಕಲ್ಯಾಣಕ್ಕ ಇನ್ನೂ ಹೆಚ್ಚು ದುಡೀರಿ. ನನ್ನ ಆಶೀರ್ವಾದ ನಿನ್ ಮ್ಯಾಲದ. ಮಾತಾಜಿ, ರಾಜ್ಯದಲ್ಲಿ ಗೋಹತ್ಯೆ ನಿಷೇಧ ಮಾಡಿದ್ದು ನಾನೇ. ಪ್ರಾಣಿ ಬಲಿ ತಡೆಯೋದಕ್ಕೆ ಎಲ್ಲ ಕ್ರಮ ಕೈಗೊಂಡಿದ್ದೀನಿ. ಆಯ್ತು, ಇನ್ನು ಎತ್ತರಕ್ಕೆ ಬಿಡು. ಬಿಎಸ್ವೈ ಬೇಡಿಕೆಗೆ ಮಾತೆ ಮಾಣಿಕೇಶ್ವರಿ ನೀಡಿದ ಆಜ್ಞೆ ಹಾಗೂ ಆಶೀರ್ವಾದವಿದು. ಕೆಲವು ಬುದ್ಧಿ ಮಾತುಗಳನ್ನ ಹೇಳಿದ ಮಾತೆ ಮಾಣಿಕೇಶ್ವರಿ ಮತ್ತೆ ನೀನು ಸಿಎಂ ಆಗ್ತೀಯಾ ಹೋಗು ಅಂತ ಹೇಳಿದ್ರು. ಇದನ್ನ ಕೇಳಿದ ಬಿಎಸ್ವೈ ಖುಷಿಯಲ್ಲಿ ತೇಲಾಡಿಬಿಟ್ರು. ದೇವಿಯ ದರ್ಶನದಿಂದ ನನಗೆ ಹೊಸ ಶಕ್ತಿ ಬಂದಂತಾಗಿದೆ ಅಂತ ಸಂತಸ ಹಂಚಿಕೊಂಡ್ರು. ಅವರ ಆಶೀರ್ವಾದದಿಂದ ರಾಜ್ಯದಲ್ಲಿ ಒಳ್ಳೆ ಕೆಲಸ ಮಾಡುವಂತ, ಒಳ್ಳೆ ಮಳೆ ಬೆಳೆಯಾಗಿ ಸಮೃದ್ಧಿ ಸಿಗಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಆ ತಾಯಿನಲ್ಲೂ ಅದೇ ಪ್ರಾರ್ಥನೆ ಮಾಡಿದ್ದೇನೆ. ಬದುಕಿರೋವರೆಗೆ ಈ ರಾಜ್ಯದಲ್ಲಿ ಒಳ್ಳೆ ಕೆಲಸ ಮಾಡುವಂತ ಶಕ್ತಿ ದಯಪಾಲಿಸು ತಾಯಿ ಅಂತ ಹೇಳಿದ್ದೇನೆ. ಒಳ್ಳೇದಾಗ್ಲಿ ಅಂತ ಆಶೀರ್ವಾದ ಮಾಡಿದ್ದೇನೆ. ಗುಲ್ಬರ್ಗಾ ಜಿಲ್ಲೆಯ ಸೇಡಂ ತಾಲೂಕಿನ ಯಾನಾಗುಂದಿ ಕ್ಷೇತ್ರ ದಕ್ಷಿಣ ಭಾರತದಲ್ಲೇ ಫೇಮಸ್. ಇಲ್ಲಿನ ಬೃಹತ್ ಗುಹೆಯಲ್ಲಿ ಮಾಣಿಕೇಶ್ವರಿ ಮಾತೆ ಹಲವಾರು ದಶಕಗಳಿಂದ ಅನ್ನ ನೀರಿಲ್ಲದೆ ತಪಸ್ಸು ಮಾಡುತ್ತಿದ್ದು, ಪ್ರತಿ ವರ್ಷ ಶಿವರಾತ್ರಿಯಂದು ಮಾತ್ರ ಮಾತೆ ಮಾಣಿಕೇಶ್ವರಿ ಹೊರಬಂದು ಭಕ್ತರಿಗೆ ದರ್ಶನ ನೀಡುತ್ತಾರೆ. ಆದರೆ ಇದೇ ಮೊದಲ ಬಾರಿಗೆ ಮಾಣಿಕೇಶ್ವರಿ ಮಾತೆ ಬಿಎಸ್ವೈಗಾಗಿಯೇ ಪ್ರತ್ಯೇಕ ದರ್ಶನ ನೀಡಿದ್ದಾರೆ. 4 ಗಂಟೆಗಳ ಕಾಲ ಕಾಯಿಸಿದ ನಂತರ ದರ್ಶನ ನೀಡಿ ಆಶೀರ್ವದಿಸಿದ್ದಾರೆ. ಯಡಿಯೂರಪ್ಪಗೆ ಡಿಜಿ ಶಂಕರ್ ಬಿದ್ರಿ ಸಾಥ್ ನೀಡಿದ್ರು. ಮಾಣಿಕೇಶ್ವರಿಯ ಪರಮ ಭಕ್ತರಾದ ಬಿದ್ರಿ ಸಲಹೆ ಮೇರೆಗೆ ಯಡಿಯೂರಪ್ಪ ಈ ದೇವಾಲಯಕ್ಕೆ ಭೇಟಿ ನೀಡಿದ್ರು ಎನ್ನಲಾಗಿದೆ. ಕ್ಯಾಮರಾಮನ್ ರಫೀಕ್ ಜೊತೆ ಶರಣಯ್ಯ ಎರೆಮಾಡ್, ಸುವರ್ಣ ನ್ಯೂಸ್ 24/7 గుల్బర్గా. ఏ విధంగా ఉండవు ఈ శరీరంలో నేను అంటాడు నాది అంటాడు जीवन क्या है हम कहाँ से किसी वास्ते क्या कर कैसे भी वो सब हमारा कर्तव्य अपना कार्य है। आप जैसे दूसरों का कार्य है उसको आगे बढ़ाएं। आपके आशीर्वाद से इसको आगे बढ़ाएंगे माँ। हम ఆశీర్వాదం వల్ల దీన్ని చాలా ముందుకు తీసుకెళ్తాం. అదేనైనా ఇప్పుడు ఈ అహింస పరమధర్మం ఎప్పుడు ముందుకు వచ్చిందో, ప్రజల్లో ఎప్పుడు పరివర్తన అవుతుందో అప్పుడు ధర్మంలో दादी ये अहिंसा का जब प्रचार होके वो समाज में जो परिवर्तन होगा तभी ये जो धर्म का काम दूर होके धर्म का राज्य यहाँ भारतवर्ष में आएगा। आपके आशीर्वाद से ऐसा ही करेंगे माँ। अच्छा దర్శనమమ్మ వాళ్ళు ప్రవచనం చేస్తారు, బాగా గట్టిగా చెప్తారు. వాళ్ళ అయిన తర్వాత దర్శనం ఇప్పుడు మాట్లాడాం కదా. మేము ముఖ్య ఉద్దేశం ఇది, ముఖ్యము ఆయన ఉద్దేశం అదే ధర్మ రక్షణ అధర్మ దోషం చెయ్యాలనేది వాళ్ళలో ప్రవేశన. దాని గురించే శ్రమ పడుతున్నాడు. అట్లాంటి మాతృలని కూడా మీరు అందరూ భక్తులు తయారు చేయాలి. అట్లాంటి వాళ్ళని అంతా అధర్మకులనంతా మెల్లెమెల్లగా లాక్కునాలి. ధర్మకులు అధర్మం ధ్వంసం చేయాలి. అందరిలో ఆ పరివర్తన వచ్చిందంటే అప్పుడు ఈ సృష్టి ఆ సర్వేశ్వరున్న సృష్టికి తోడ్పడ్డట్లే చేస్తుంది. भगवान की जो है अधर्म को दूर करते हुए अच्छे जो भक्तगण हैं एकत्र हो और आप जैसे महात्मा जो कार्य कर रहे हैं उसमें सहभाग होकर उसको साकार करें
तो ही वो आगे बढ़ सकता है. भक्तुलंता కూడా बाबा వెంబడి ఉండాలమ్మ. सब हमारा माता जी का भक्त सभी लोगों के साथ में रहेंगे पूरा. जब माँ साथ है तो माँ के भक्त तो साथ में माँ की मानस पुत्र, ज्ञान पुत्र, आध्यात्मिक पुत्र एक ही साथ रहते. అమ్మ జంతు బలులు ఎక్కడ కూడా భారతదేశంలో జరగకుండా ఉండడం కూడా ఆదేశం ఇవ్వండి అమ్మ వారికి. అదే అహింస పరమోద్ధరణం. ఏ ప్రాణి అనాన్ని తన వల్లనే చూసుకున్నాను. అక్కడ ధర్మ పురుషుడు రాజ్యం నడుస్తుంటే సర్వ ప్రాణులను కూడా వధించడానికి ఆదేశించాను. ಇಟ್ಟಿಗೆಗಳನ್ನೇ ಬಳಸಿ ಅಮ್ಮನವರು ಶಿವಾಲಯವೊಂದನ್ನು ನಿರ್ಮಿಸಿದರು. ಕಾಶಿಯಿಂದ ತಂದ ಶಿವಲಿಂಗದ ಪ್ರತಿಷ್ಠಾಪನೆಯೂ ಆಗಿ ಬೆಟ್ಟಕ್ಕೆ ಮಾಣಿಕಗಿರಿ ಎಂಬ ನಾಮಕರಣವಾಯಿತು. ಓಂ ನಮಃ ಶಿವಾಯ. 1953 ಡಿಸೆಂಬರ್ 21ನೇ ತಾರೀಖು ಗುಡ್ಡದ ಬಯಲಿನಲ್ಲಿ ಭಕ್ತರೊಬ್ಬರು ಕಟ್ಟಿಸಿದ ಗುಡಿಯೊಳಗೆ ಮಾಣಿಕೇಶ್ವರಿ ಅಮ್ಮ ಧ್ಯಾನಕ್ಕೆ ಕುಳಿತು ಬಿಟ್ಟರು. ಗುಡಿಗೆ ಕಿಟಕಿ ಬಾಗಿಲು ಇನ್ನೂ ಅಳವಡಿಸಿರಲಿಲ್ಲ. ಅವನ್ನು ಸಿಮೆಂಟು ಗಾರೆ ಸೇರಿಸಿ ಮುಚ್ಚಿಬಿಡಿ ಎಂದರು ಅಮ್ಮ. ಮೊದಲೇ ನಿರಾಹಾರ, ಈಗ ಗಾಳಿಯೂ ಸೇರದಂತೆ ಮಾಡಿದರೆ ಎಂಬ ಆತಂಕ ಭಕ್ತರಿಗೆ. ಅದಕ್ಕೆ ಅಮ್ಮನವರು, ಸರ್ವಾಂತರ್ಯಾಮಿ ಭಗವಂತನಿದ್ದಾನೆ, ಏನು ಭಯಪಡಬೇಡಿರಿ, ಶಿವರಾತ್ರಿಯಂದು ಮುಂಜಾನೆ ಮತ್ತೆ ಭೇಟಿಯಾಗೋಣ ಎಂದು ಯೋಗ ನಿದ್ರೆ ತಳೆದರು. ಅಮ್ಮನ ಆಶಯದಂತೆಯೇ ಬಾಗಿಲು ಕಿಟಕಿಗಳನ್ನು ಸಿಮೆಂಟಿನಿಂದ ಬಂಧಿಸಿದರು. 73 ದಿನಗಳ ಬಳಿಕ ಮಹಾಶಿವರಾತ್ರಿಯಂದು ಮುಂಜಾನೆ 8 ಗಂಟೆಗೆ ಸಿಮೆಂಟ್ ಗೋಡೆ ತನ್ನಿಂದ ತಾನೇ ಬಿರಿದು ಒಡಮೂಡಿದ ಮಾತೆ ಮಾಣಿಕೇಶ್ವರಿ ಸುತ್ತ ನೆರೆದ ಜನಸ್ತೋಮಕ್ಕೆ ದರ್ಶನ ನೀಡಿದರು. ಮಾಣಿಕಗಿರಿಯ ತಪೋವನ ಅಮ್ಮನ ನಿವಾಸಕ್ಕಿರುವ ಅಂತರಾಶ್ರಮ ಆಲಯವಿದ್ದಂತೆ. ಈ ಆಲಯದ ಎದುರಿಗೆ ಬ್ರಹ್ಮದ್ವಾರ. ಈ ದ್ವಾರದ ಮೇಲ್ಗಡೆ ಅಮ್ಮನ ದರ್ಶನ ಸ್ಥಾನವೂ ಇದೆ. ಇಡ ಪಿಂಗಳಗಳೆಂಬ ಚಿಕ್ಕ ದ್ವಾರಗಳು ಆವರಣದ ಎಡಬಲಗಳಲ್ಲಿವೆ. ಪಿಂಗಳ ದ್ವಾರದ ಎದುರುಗಡೆಯೇ ಗೋಶಾಲೆ. ಬ್ರಹ್ಮದ್ವಾರದ ಮುಂಭಾಗದಲ್ಲಿ ಕೂಗಳತೆಯ ದೂರದಲ್ಲಿ ಎತ್ತರದ ವೇದಿಕೆಯೊಂದಿದೆ. ಮಹಾಶಿವರಾತ್ರಿ, ಗುರುಪೂರ್ಣಿಮೆ ಮುಂತಾದ ಪರ್ವ ದಿನಗಳಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿ ಸೇರುವ ಭಕ್ತರಿಗಾಗಿ ಈ ಲಿಂಗಾಕೃತಿಯ ಆಸನ ವ್ಯವಸ್ಥೆ. ಹರಿಹರರಲ್ಲಿ ಭೇದವಿಲ್ಲ. ಶಿವಾಲಯದ ಮಗ್ಗುಲಲ್ಲೇ ಶ್ರೀ ವೆಂಕಟೇಶ್ವರ ದೇವಾಲಯ. ಶಿವಾಯ ವಿಷ್ಣು ರೂಪಾಯ, ಶಿವರೂಪಾಯ ವಿಷ್ಣುವೇ ಎಂಬುದಕ್ಕೆ ಈ ದೇವಸ್ಥಾನವೇ ಸಾಕ್ಷಿ. ಶ್ರೀ ಸದ್ಗುರು ಬಾಲಯೋಗಿನಿ ಮಾಣಿಕೇಶ್ವರಿ ಮಾತಾ ಕೀ ಜೈ. ಚರಣಂ ಪವಿತ್ರಂ ವಿತತಂ ಪುರಾಣಂ ಮೇನ ಪೋತದ್ದ ಶ್ರುಗ್ಭಾನೆ ತೇನ ಪವಿತ್ರೇಣ ಶುದ್ಧೇನ ಪೋತಾಮರಾತಿಂತರೇ ಮಾ. ಶಿವಾಲಯದ ಎದುರುಗಡೆ ಭವ್ಯವಾದ ಸ್ತಂಭ ಹೊಂದಿದೆ. ಮುಂದೆ ಸಾಗಿದರೆ ಬ್ರಹ್ಮ ದೇವಾಲಯ. ಚತುರ್ಮುಖ ಬ್ರಹ್ಮನ ಆಲಯದ ಅಕ್ಕಪಕ್ಕ ವಿದ್ಯಾಮಾತೆ ಸರಸ್ವತಿ, ವೇದಮಾತೆ ಗಾಯತ್ರಿ ಗುಡಿಗಳು. ಕಣ್ಸೆಳೆಯುವ ಇನ್ನೊಂದು ಗುಡಿ ಎಂದರೆ ಶಕ್ತಿ ದೇವತೆಯಾದ ಅಂಬಾ ಭವಾನಿ ಮಂದಿರ. ಕ್ಷೇತ್ರದಲ್ಲಿ ಪ್ರತಿನಿತ್ಯ ಜರುಗುವ ದಾಸೋಹದ ಕುರಿತಂತೆ ಶ್ರೀ ಗಳಂಗಳಪ್ಪ ಪಾಟೀಲರು, ಅಮ್ಮವ್ರಿಗೆ ಕಳೆದಮ್ಮ, ನಾವು ಇಲ್ಲಿ ದಾಸೋಹ ಮಾಡ್ಬೇಕಂತೀನಿ, ಮತ್ತು ಏನಂತೀರಿ ಹೇಳ್ರಿ ಅಂದ್ರೆ ಮಾಡಪ್ಪ, ಮತ್ತು ಉಗಾದಿ ಹಬ್ಬದ ದಿವಸ ಹೋಳಿಗೆ ಮಾಡಿ ಮಾಡಂತ ಹೇಳಿದರು. ಅಮ್ಮವ್ರ ಕೃಪಾದಿಂದ ಇವತ್ತಿನ ವರ್ಷಿಗೂ ದಾಸೋಹ ಸರಿಯಾಗಿ ನಡೆದ. ಮತ್ತು ನಮ್ಗೆ ಯಾವುದೂ ತ್ರಾಸಾಗಿಲ್ಲ, ಯಾವ ಥರದ್ದು ತಕ್ಲೀಫಿಲ್ಲ, ನಮಗೇನಾದ್ರು ವಜ್ಜಿನೂ ಆಗಿಲ್ಲ. ಅಮ್ಮನ ದಯದಿಂದ ಅದು ಸರಿಯಾಗೇ ನಡೆದವು. ಇವತ್ತು ನಡೀತಾನೆ ಇದೆ, ಮುಂದೂ ನಡೀದನೇ ಇರ್ಬೋದು ಅಂತ ನಮ್ಗೆ ಅಮ್ಮನ ಆಶೀರ್ವಾದ ಅದ. ಇಲ್ಲಿ ಬಂದಾಗ ಭಾಳ ಮಹತ್ವನ ಆಗ್ಯದ. ಮಹತ್ವನ ಇವತ್ತು ನಮ್ಗೆ ದಾಸೋಹ ನಡೆದ 25 ವರ್ಷ ಆಗ್ತಾ ಬಂದರೆ ಯಾವ ಥರದ್ದು ನಮ್ಗೆ ಕೊರತೆ ಇಲ್ಲ, ತಂಗಿಲ್ಲ, ತಕ್ಲೀಫಿಲ್ಲ, ಯಾವ ತರಪಿಲೂ ಇಲ್ಲ. ನಾವು ಯಾರ ಬಳಿ ಚಂದ ಕೇಳಕ್ಕೆ ಹೋಗಲ್ಲ. ಅಮ್ಮನ ದಯದಿಂದ, ಅಮ್ಮನ ಕೃಪಾದಿಂದ ಸರಿಯಾಗಿ ನಡೆದವು. ಅಹಿಂಸಾ ಪರಮೋಧರ್ಮ ಎಂಬ ನೀತಿಯೇ ಅಮ್ಮನವರ ಪರಮಗುರಿ ಎಂದವರು ಶ್ರೀ ಬಸಯ್ಯ ಸ್ವಾಮಿ. ಅಮ್ಮವರ ಮೂಲ ಮಂತ್ರ ಅಹಿಂಸೋ ಪರಮೋ ಧರ್ಮ.
ಮನುಷ್ಯರಾದವರು ಮನುಷ್ಯರಾಗಿ ಬಾಳಬೇಕು, ಮನುಷ್ಯರಾಗಿ ಉಳಿಬೇಕು, ಮನುಷ್ಯರಾಗಿಯೇ ಜೀವನ ಮಾಡಬೇಕು ಎಂಬುದೇ ಅಮ್ಮವರ ಮಾರ್ಗದರ್ಶನ. ಪ್ರಾಣಿ ಬಲಿ ಮಾಡಬಾರದು, ಮಾಂಸಾಹಾರಿ ಮಾಡಬಾರ್ದು, ಕುಡಿತನ ಮಾಡಬಾರ್ದು. ಇವು ಮಾನವನ ಗುಣಧರ್ಮಗಳಲ್ಲ. ಮಾಂಸಾಹಾರಿ ಮಾಡುವುದು ಮಾನವನ ಧರ್ಮಕ್ಕೆ ವಿರೋಧವಾದದ್ದು. ಪಕ್ಷಿ ಪ್ರಾಣಿಗಳು ಮಾಡ್ತಕ್ಕಂಥ ಕಾರ್ಯ ಮಾನವ ಮಾಡ್ತಿದ್ದಾನೆ, ಇದು ಮಾನವನಿಗೆ ಸಲ್ಲಲಾರದ ಕಾರ್ಯ ಅಂತ ಅಮ್ಮವರು ಹೇಳ್ತಿದ್ದಾರೆ. ಈಗ